ಮುಂಬರುವ 2 ತಿಂಗಳಲ್ಲಿ ಬಿಜೆಪಿ ಸರ್ಕಾರ ಹೌದು ಮುಂಬರುವ 2 ತಿಂಗಳಲ್ಲಿ ಬಿಜೆಪಿ ಸರ್ಕಾರ ಅಂದ್ರೆ ಮೋದಿ ಸರ್ಕಾರ ಕೆರಳುತ್ತೆ. ನಿಮ್ಗೆ ಇದು ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. 4 ಜೂನ್ 2024 ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಒಳ್ಳೆ ಫೈಟ್ ನಡೆದಿತ್ತು. ಅಂಡ್ ಬಿಜೆಪಿಗೆ 240 ಸೀಟ್ ಸಿಕ್ಕಿದ್ರೆ ಕಾಂಗ್ರೆಸ್ಗೆ 99 ಸೀಟ್ಗಳು ಸಿಕ್ಕಿತ್ತು. ಸೊ ಗೌರ್ಮೆಂಟ್ ರಚನೆ ಮಾಡ್ಲಿಕ್ಕೆ ಇಬ್ಬರ ಹತ್ರನು 272 ಅಂದ್ರೆ ಅದು ಮ್ಯಾಜಿಕ್ ನಂಬರ್ ಆಗಿರುತ್ತೆ. ಅದು ಇಬ್ಬರ ಹತ್ರ ಕೂಡ ಇರಲಿಲ್ಲ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಬಿಜೆಪಿ ಏನ್ ಮಾಡುತ್ತೆ ಅಂದ್ರೆ ಬಿಹಾರ ಹತ್ರ ಸಹಾಯಕ್ಕೆ ಹೋಗುತ್ತೆ. ಯಾಕಂದ್ರೆ ನಿತೀಶ್ ಕುಮಾರ್ ಸಿಎಂ ಆಗ್ಲಿಕ್ಕೆ ಬಿಜೆಪಿ ದೊಡ್ಡ ಕಾರಣ ಆಗಿರುತ್ತೆ. ಸೊ ನಿತೀಶ್ ಕುಮಾರ್ ಹತ್ರ ಸೀಟ್ ಅವಶ್ಯಕತೆ ಬಂದಾಗ ಬಿಜೆಪಿ ಅವರು ಅಲೈನ್ ಆಗಿ ನಿತೀಶ್ ಕುಮಾರ್ನ ಸಿಎಂ ಮಾಡಿರ್ತಾರೆ. ಸೊ ನಿತೀಶ್ ಕುಮಾರ್ ಆರಾಮಾಗಿ ಸೆಂಟ್ರಲ್ ಅಲ್ಲಿ ಇರುವಂತಹ ಒಂದು 12 ಸೀಟ್ಗಳನ್ನ ಬಿಜೆಪಿಗೆ ಕೊಡ್ತಾರೆ. ಅದೇ ತರ ಚಂದ್ರಬಾಬು ನಾಯ್ಡು ಕೂಡ 16 ಸೀಟ್ಗಳನ್ನ ಕೊಡ್ತಾರೆ. ಸೊ ಇದೇ ತರ ಚಿಕ್ಕ ಪುಟ್ಟ ಪಾರ್ಟಿಗಳ ಜೊತೆ ಅಲೈನ್ ಆಗಿ ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ. ಬಟ್ ಈಗ ರಾಹುಲ್ ಗಾಂಧಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವಂತಹ ಸ್ಟ್ರಾಂಗ್ ಅಲಿಗೇಷನ್ಸ್ ಏನಿದೆ ಬಿಜೆಪಿ ಮೇಲೆ, ಫಾರ್ ಎಕ್ಸಾಂಪಲ್ ಮತದಾನವನ್ನು ಕಳ್ತನ ಆಗಿರೋದು, ಅಂದ್ರೆ ವೋಟ್ ಚೋರಿ ಏನಾಗಿದೆ, ಜನರ ಮೈಂಡ್ ಸೆಟ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ. ಅಂಡ್ ಸೊ ಇದರಿಂದ ಆರಾಮಾಗಿ ಬಿಜೆಪಿ ಸರ್ಕಾರ 4 ರಿಂದ 5 ಸೀಟ್ ನ ಕಳ್ಕೊಳ್ಳುತ್ತೆ. ಅಂಡ್ ಬಿಹಾರದಲ್ಲಿ ನಿತೀಶ್ ಕುಮಾರ್ ಪಾರ್ಟಿ ಕೂಡ ಆರಾಮಾಗಿ 4 ರಿಂದ 5 ಸೀಟ್ ನ ಕಳ್ಕೊಳ್ಳುತ್ತೆ. ಸೊ ನಿತೀಶ್ ಕುಮಾರ್ಗೆ ಸಿಎಂ ಆಗ್ಲಿಕ್ಕೆ ಬೇಕಾಗಿರುವಂತಹ ಸೀಟ್ಗಳು ಸಿಗದೆ ಕಾರಣ ಸೊ ನಿತೀಶ್ ಕುಮಾರ್ ಏನ್ ಮಾಡ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಮತ್ತೆ ತೇಜಸ್ವಿ ಯಾದವ್ ಸಪೋರ್ಟ್ ಕೇಳ್ತಾರೆ. ಸೊ ತೇಜಸ್ವಿ ಯಾದವ್ ಯಾರು ಅಂದ್ರೆ ತೇಜಸ್ವಿ ಯಾದವ್ ಕೂಡ ಸ್ಟ್ರಾಂಗ್ ಪೊಲಿಟಿಕಲ್ ಲೀಡರ್. ಬಿಹಾರದಲ್ಲಿ ಒಳ್ಳೆ ನಂಬರ್ ಆಫ್ ಸೀಟ್ಸ್ ತಗೊಂಡು ಹೋಗ್ತಾರೆ. ಬಿಹಾರದಲ್ಲಿ ಯಾವಾಗ್ಲೂ ಅವ್ರಿಗೆ ಕಾಂಗ್ರೆಸ್ ಅಲೈನ್ ಆಗಿರೋದ್ರಿಂದ ಇನ್ನೂ ಹೆಚ್ಚು ಸೀಟ್ಗಳು ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನಿತೀಶ್ ಕುಮಾರ್ ಜೊತೆ ಅಲೈನ್ ಆದಾಗ ನಿತೀಶ್ ಕುಮಾರ್ನ ಸಿಎಂ ಮಾಡ್ತಾರೆ. ಸೊ ನಿತೀಶ್ ಕುಮಾರ್ನ ಸಿಎಂ ಮಾಡಿದ್ರಿಂದ ರಾಹುಲ್ ಗಾಂಧಿ ಅವ್ರ ಹತ್ರ ಇರುವ 12 ಸೀಟ್ಗಳನ್ನ ಪಡಿತಾರೆ. ತೇಜಸ್ವಿ ಯಾದವ್ಗೆ ಏನ್ ಲಾಭ ಇದರಿಂದ ಅಂತ ಅಂದ್ರೆ ಹೋಮ್ ಮಿನಿಸ್ಟರ್ ಅಥವಾ ಬೇರೆ ಯಾವ್ದಾನ ಒಂದು ಪವರ್ಫುಲ್ ಮಿನಿಸ್ಟರ್ ಆಫರ್ ಮಾಡ್ತಾರೆ. ಇದೇ ತರ ಚಂದ್ರಬಾಬು ನಾಯ್ಡು ಹತ್ರ ಪಿಎಂ ಅಥವಾ ಹೋಮ್ ಮಿನಿಸ್ಟರ್ ಅಥವಾ ಬೇರೆ ಯಾವ್ದಾನ ಪವರ್ಫುಲ್ ಮಿನಿಸ್ಟ್ರಿ ಆಫರ್ ಮಾಡಿದಾಗ ಚಂದ್ರಬಾಬು ನಾಯ್ಡು ಕೂಡ ಇದೇ ತರ ಅವ್ರ ಹತ್ರ ಇರುವ 16 ಸೀಟ್ಗಳನ್ನ ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾರೆ. ಸೊ ಇದೇ ತರ ಚಿಕ್ಕ ಪುಟ್ಟ ಪಾರ್ಟಿಗಳ ಜೊತೆ ಅಲೈನ್ ಆಗಿ ಅವರು ಕೂಡ ಒಂದೊಂದು ಮಿನಿಸ್ಟರ್ ಆಫರ್ ಮಾಡಿದಾಗ ಸೊ ಅವ್ರ ಹತ್ರ ಇರೋ ಸೀಟ್ಗಳನ್ನು ಪಡಿತಾರೆ. ಅಂಡ್ ಬಿಜೆಪಿ ಹತ್ರ ಮ್ಯಾಜಿಕ್ ನಂಬರ್ ಹೋಗುತ್ತೆ, ಸರ್ಕಾರ ಕೆಳಗೊಳ್ಳುತ್ತೆ. ಸೊ ಈಗ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡ್ಲಿಕ್ಕೋಸ್ಕರ ಎಲ್ಲಾ ಸೀಟ್ಗಳನ್ನ ಪಡೆದಿರುತ್ತೆ. ಸೊ ಅವ್ರ ಹತ್ರ ಮ್ಯಾಜಿಕ್ ನಂಬರ್ ಇರೋದ್ರಿಂದ ಆರಾಮಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಬಹುದು. ಇದು ಹೆಂಗ್ ಸಾಧ್ಯ? ಇದಾಗಕ್ಕೆ ಆಗಲ್ಲ, ಯಾರು ಮಾಡೇ ಇಲ್ಲ ಈ ತರ ಅಂತ ನೀವ್ ಅನ್ಕೊಂಡ್ರೆ ನೀವು 1977 ಕತೆ ಓದ್ಬೇಕಾಗುತ್ತೆ. ಯಾವ ತರ ಚೌಧರಿ ಚರಣ್ ಸಿಂಗ್ ಅವಾಗ ಪಿಎಂ ಆಗಿದ್ರು ಅಂತ. ಯಾಕಂದ್ರೆ ಅವ್ರು ಇದೇ ತರ ಸೇಮ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಇಂಡಿಪೆಂಡೆಂಟ್ ಪಿಎಂ ಆಗಿರ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇದು ಇನ್ನೂ ನಮ್ಗೆ ಡೀಟೇಲ್ ಆಗಬೇಕು, ಇದು ಇನ್ನೂ ನಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಒಂದು ಲಾಂಗ್ ಫಾರ್ಮೇಟ್ ವಿಡಿಯೋನ ಬೇಕಾಗುತ್ತೆ. ಒಂದು ಲಾಂಗ್ ಫಾರ್ಮೇಟ್ ವಿಡಿಯೋ ಬೇಕಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಪರವಾಗಿಲ್ಲ, ನಾನು ಮಾಡ್ತೀನಿ ಲಾಂಗ್ ಫಾರ್ಮೇಟ್ ವಿಡಿಯೋನ. ನಿಮಗೆ ಲಾಂಗ್ ಫಾರ್ಮೇಟ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಎಷ್ಟು ಕಮೆಂಟ್ ಇರುತ್ತೋ ಅದು ಡಿಮ್ಯಾಂಡ್ ಮೇಲೆ ಮತ್ತೆ ನಾನು ಒಂದು ಚಾನಲ್ ಲಿಂಕ್ ನ ಬಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಆ ಬಯೋದಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 1K ಯಾವಾಗ ಆಗುತ್ತೋ 1K ಆಗ್ತಿದಂಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.